ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸ್ಟಾರ್ಟ್ ಆಗಿ ಮುಂಚೆಯಿಂದ ನಾನು ನಮ್ಮ ಮಂಜಣ್ಣ ಹತ್ರ ಪ್ರತಿಯೊಂದು ವಿಚಾರ ಕೂಡ ಮಂಜಣ್ಣ ಆಗಲಿ ರಂಜನ್ ಆಗಲಿ ಪ್ರತಿಯೊಂದು ವಿಚಾರ ಮಾತಾಡ್ತಾ ಇದ್ರು. ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ. ಇದು ಖಂಡಿತವಾಗ್ಲೂ ಟ್ರೈಲರ್ ತುಂಬ ಅದ್ಭುತವಾಗಿ ಬಂದಿದೆ. ದೊಡ್ಡ ಒಂದು ಆ್ಯಕ್ಷನ್ ಪ್ಯಾಕ್ ಸಿನಿಮಾ ಅಂತ ಇವತ್ತು ಪರಿಸ್ಥಿತಿಯಲ್ಲಿ 100% ಬೇಕೇ ಬೇಕು. ಆದಿತ್ಯ ಅವರು ಖಂಡಿತವಾಗ್ಲೂ ಮತ್ತೆ ಒಂದಷ್ಟು ಹಿಟ್ ಪಿಕ್ಚರ್ ಕೊಡ್ತಾರೆ ಅನ್ನೋ ನಂಬಿಕೆ ಖಂಡಿತವಾಗ್ಲೂ ಇದೆ. ಒಳ್ಳೇದಾಗಿದೆ. ಪಿಕ್ಚರ್ ನೋಡಿಲ್ಲ, ಮ್ಯೂಸಿಕ್ ಅಂತೂ ಸೂಪರ್ ಆಗಿದೆ, ಎಕ್ಸ್ಟ್ರಾರ್ಡಿನರಿ ಆಗಿದೆ. ಇದು ಡೈರೆಕ್ಟ್ರು ಹೊಸ ಡೈರೆಕ್ಟ್ರು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಡೈರೆಕ್ಟರ್ ನಾವು ನೋಡಿದ್ವಿ ಟ್ರೈಲರಲ್ಲಿ ಅಂತ ಏನೋ ಒಂದು 20-30 ಪಿಕ್ಚರ್ ತೆಗೆದಂಗೆ ಒಂದು ಎಕ್ಸ್ಪೀರಿಯನ್ಸ್ ಇದೆ ಡೈರೆಕ್ಟ್ರಿಗೆ. ತುಂಬ ಚೆನ್ನಾಗಿ ಬಂದಿದೆ. ಮಂಜಣ್ಣ ತುಂಬ ಎಫೆಕ್ಟ್ ಆಗಿದ್ದೀರಾ. ದೇವ್ರು ನಿಮಗೆ ನಿಜವಾಗ್ಲೂ ಪ್ರತಿಫಲ ಕೊಟ್ಟೇ ಕೊಡ್ತಾರೆ. ಅದಕ್ಕೆ ಇವಾಗ ನಾವು ಕನ್ನಡ ಪಿಕ್ಚರ್ ಅಂತ ಹೇಳ್ತೀವಿ. ಯಾಕಂದ್ರೆ ನಾವು ಹೇಳ್ಬಾರ್ದು, ನೀವು ದಯವಿಟ್ಟು ಹೇಳ್ತೀನಿ ಕನ್ನಡ ಪಿಕ್ಚರ್ ಫಸ್ಟ್ ಬಂದು ಕನ್ನಡ ಪಿಕ್ಚರ್ ನೋಡಿ. ಯಾಕಂದ್ರೆ ಈ ಬೇರೆ ಪಿಕ್ಚರ್ಗಳು ಬಂದು ಎಷ್ಟು ಥಿಯೇಟರ್ಗಳು ಕೊಡ್ತಾ ಇದ್ದಾರೆ, ಎಷ್ಟು ಇದು ಕೊಡ್ತಾ ಇದ್ದಾರೆ. ನಮ್ಮ ಕನ್ನಡ ಪಿಕ್ಚರ್ಗೆ ಥಿಯೇಟರ್ ಕೊಡ್ತಾ ಇಲ್ಲ. ಪಿಕ್ಚರ್ ಚೆನ್ನಾಗಿದ್ರು ಹೋಗ್ತಾ ಇಲ್ಲ ಜನ. ಪಿಕ್ಚರ್ ನೋಡ್ಬಿಟ್ಟು ನೀವು ಫಸ್ಟ್ ನೋಡಿ. ಇವಾಗ ಟ್ರೈಲರ್ ನೋಡಿದಾಗ ಹಿಂದಿ ಪಿಕ್ಚರ್ಗೆ ಏನು ಕಮ್ಮಿ ಇಲ್ಲ ನನಗೆ ಗೊತ್ತಿದ್ದಂಗೆ. ಈ ಟ್ರೈಲರ್ ನೋಡಿದ್ಮೇಲೆ ಎಷ್ಟೆಷ್ಟು ಎಂತೆಂಥ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ, ಎಲ್ಲರಿದ್ದಾರೆ. ದಯವಿಟ್ಟು ನೀವು ಕನ್ನಡ ಪ್ರೇಕ್ಷಕರು ಈ ಟೆರರ್ ಮೇಲೆ ಸ್ವಲ್ಪ ಆಶೀರ್ವಾದ ಇರಲಿ ಅಂತ ನಾವು ಕೋರ್ಕೊಳ್ತೀವಿ. ಥ್ಯಾಂಕ್ ಯು. ನಾನು ಯಾವಾಗಲೇ ಈ ವೇದಿಕೆಗೆ ಬಂದಾಗ ಫಸ್ಟ್ ಅಂಬರೀಷನನ್ನು ಜ್ಞಾಪಿಸ್ಕೊಂಡು ಮುಂದಕ್ಕೆ ನಾನು ಮಾತಾಡೋದು. ಓಂ ಅಂಬರೀಷಾಯ ನಮಃ ಅಂತ ಹೇಳಿ ಆಮೇಲೆ ಮಾತಾಡ್ತೀನಿ. ಇದು ಎಲ್ಲ ಪತ್ರಕರ್ತರಿಗೂ ಗೊತ್ತಿದೆ. ಇವತ್ತು ನಮ್ಮ ಸಿಲ್ಕ್ ಮಂಜಣ್ಣ ಸರಿ ಸುಮಾರು ಒಂದು 25-30 ವರ್ಷಗಳಿಂದ ಸಿಲ್ಕ್ ಮಂಜಣ್ಣ ಅಂದರೆ ಭಾಳ ಜನ ಆಗೋಗ್ಬಿಟ್ರು ಗಾಂಧಿನಗರದಲ್ಲಿ. ಸೊ ಹೀಗಾಗಿ ಯಾವ್ಯಾವ ಮಂಜಣ್ಣ ಅಂತ ಬಂದಾಗ ಸಿಲ್ಕ್ ಮಂಜಣ್ಣ ಅಂದರೆ ಅದೊಂದು ಸಪ್ರೇಟ್ ಎಂಟಿಟಿ. ಅವರು ಉಪೇಂದ್ರ ಜೊತೆ ಸಿನಿಮಾ ಮಾಡಾದ್ಮೇಲೆ ಮೊನ್ನೆ ಈಗ ಬಂದು ಕೇಳಿದೆ, ನಿಮ್ಮ ಮಗ ಒಂದು ಸಿನಿಮಾ ಅನೌನ್ಸ್ ಮಾಡೋದಲ್ಲ ಗುರು, ಅದೇ ಅಂತ ತಿಳ್ಕೊಂಡು ಇಲ್ಲಿಗೆ ಬಂದೆ ಇದ್ದೆ. ಅದು ಯಾವಾಗ ರಿಲೀಸ್ ಬಿಡ್ದ? 3ನೇ ತಾರೀಕು ಅವ್ರದ್ದು ಮಗನ ರಿಲೀಸಾ? 10ನೇ ತಾರೀಕು ನಿಮ್ಮ ರಿಲೀಸು. ವೆರಿ ಗುಡ್. ಅದು ನಾನು ನೋಡಿ, ಅದು ಏನಪ್ಪ ಅಂದರೆ ನಾನು ರಂಜನ್ನು ಫೋನ್ ಮಾಡಿದಾಗ ಹೇಳಿದ್ರು ಹಿಂಗೆ ಅಂತೇಳಿ. ಯಾರು ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಡೈರೆಕ್ಟಾಗಿ ಹೇಳ್ಕೊಂಬಂದು ಒಂದು ಕಡೆಯಿಂದ ಆದಿ ಹೆಸರು ಹೇಳಿದ್ರು, ಆಮೇಲೆ ಮತ್ತೆ ಕಿಡಪ್ಪನ ಹೆಸರು ಹೇಳಿದ್ರು, ಆಮೇಲೆ ಇನ್ನು ಮಿಕ್ಕಿದ್ದು ಎಲ್ಲರದು ಬಂತು. ಯಾರನ್ನು ಬಿಟ್ಟಿದೆಯಾ ಗುರು ಈ ಸಿನಿಮಾದಲ್ಲಿ ನೀನು ಅಂತ ಕೇಳಿದೆ. ನೋಡಿದ್ರೆ ಎಲ್ಲರೂ ಆಲ್ಮೋಸ್ಟ್ ಮಹಾನ್ ನಟಿಗಳೆಲ್ಲ ಇಲ್ಲೇ ಇದ್ದೀರಿ. ತುಂಬ ಖುಷಿ ಆಗುತ್ತೆ. ಮಂಜಣ್ಣ, ಏನು ಇದು ಇರಾನ್ ಯುದ್ಧ ಸ್ಟಾರ್ಟ್ ಆಗಿದ್ದಕ್ಕೆ ನಾನು ಟೆರರ್ ಅಂತ ಹೇಳ್ಬಿಟ್ಟು ಏನೋ ನಮ್ಮ ಎಂಟ್ರಿ ಕೊಡ್ತಾ ಇದ್ದೀರಾ, ಏನು ಕರಿತೀವಿ ಗೊತ್ತಿಲ್ಲ ಅಲ್ಲ. ಅದಕ್ಕೇನು ಸಂಬಂಧ ಇಲ್ಲ ಅಲ್ವಾ? ಸ್ಟಾರ್ಟ್ ಆಗಿತ್ತು, ರಿಲೀಸ್ ಆಗ್ತಾ ಇರೋದು. ನಾವು ಇದ್ದೀವಿ ಟೆರರ್ಗಳು ಅಂತ ತೋರ್ಸಕ್ಕೆ ಇರ್ಬೇಕು ಅಂತ ನಾನು. ಒಳ್ಳೇದಾಗಲಿ. ಈ ಸಿನಿಮಾದಲ್ಲಿ ಎಲ್ಲರೂ ಅವ್ರದ್ದೇ ನನ್ನ ನೋಡಿದೆ, ತುಂಬ ಗಾರ್ಜಿಯಸ್ ಆಗಿತ್ತು. ಬಾಬಣ್ಣನಿಂದ ಹಿಡಿದು ವೇಣು ಅಣ್ಣನಿಂದ ಹಿಡಿದು ನಮ್ಮ ಮಾಜಿ ಅಧ್ಯಕ್ಷರು ಭಾಮ ಹರೀಶ್ ಅವರು, ಇನ್ನು ಉಳಿದಾಗೆ ನಾಗೇಂದ್ರ ಪ್ರಸಾದ್ ಅವರು, ಬ್ರಹ್ಮ ಅವರು, ನಮ್ಮ ರಮೇಶ್ ರೆಡ್ಡಿ ಅವರು ಒಂಥರ ಗೋಲ್ಡನ್ ಸ್ಪೂನ್ ಇದ್ದಂಗೆ. ಎಲ್ಲರೂ ಒಂಥರ ಸಮಾನ ಮನಸ್ಕರರು. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಟೆರರ್ ಸಿನಿಮಾಗೆ ಆತ್ಮಪೂರ್ವಕವಾಗಿ ಆಶೀರ್ವಾದ ಮಾಡೋಕ್ಕೆ ಅಂತ ಬಂದಿರೋರು. ಒಳ್ಳೇದಾಗಲಿ.